ಇವತ್ತು ಸ್ವಿಮ್ಮಿಂಗ್ ಹೋದಾಗ ನಮ್ಮ ಹುಡುಗ ಮೂಗ ಸೂಸೈಡ್ ಮಾಡ್ಕೊಂಬಿಟ್ಟ. ಮಾಡು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಲಾಗ್. ಎಷ್ಟು ದಿವಸ ಆಯಿತು ಲಾಗ್ ಮಾಡಿರಲಿಲ್ಲ. ಏನು ಮಾಡ್ತಿರಲ್ಲ, ಕಾಲೇಜ್ ಮುಂದಲ್ಲಿ ಕೆಲಸ ಮನೆ. ಬೆಳಿಗ್ಗೆ ಹೋದರೆ ಮಧ್ಯರಾತ್ರಿ ಬರೋದು ಹಂಗಾಗ್ಬಿಟ್ಟಿದೆ. ಸೊ ವೀಡಿಯೋ ಮಾಡೋಕ್ಕೆ ಯಾವ್ದು ಆಗ್ತಿಲ್ಲ. ಫುಲ್ಲು ಡೌನ್ಫಾಲ್ ಹಾಕೊಂಡಂತು 100K ವ್ಯೂಸ್ ಇದ್ದಿದ್ದು ನೋಡಿದ್ರೆ ಬಂದು 640K ನಿಂತಿದೆ. ಇನ್ಮೇಲೆ ನಾ ಕಂಟೆಂಟ್ ಕೊಡ್ತಾ ಇರ್ತೀನಿ. ನಮ್ಮ ಮೂಗ ಬಂದವನು ಇವತ್ತೇನೋ ತಿಂತಾವ್ ನೋಡ್ರಿ. ಏನು ತಿಂತಾನಂತ ಕಮೆಂಟ್ ಮಾಡಿಬಿಡ್ರಿ. ಸ್ವಿಮ್ಮಿಂಗ್ ಹೋಗೋಣ ಅಂತಿದ್ದೀವಿ. ನಮ್ಮ ಬಾಯ್ಸ್ ಬರ್ತಾವ್ರಿ. ಬೆಂಗಳೂರು ಪೊಲೀಸ್ ಅವ್ರಿಗೆ ಗಾಡಿ ಮೇಲೆ ಬೇಗ ಕೇಸ್ ಹಾಕ್ಬಿಡ್ರಿ. ಹೆಲ್ಮೆಟ್ ಇಲ್ಲ, ಅವನು ಮುಂದೆ ಒಂದು ಲೈಸೆನ್ಸ್ ಇಲ್ಲ, DL ಇಲ್ಲ. ನಿಂಗೆ 18 ಏಜ್ ಆಗಿಲ್ಲ. ನಾ ಚಿಕ್ಕ ಹುಡುಗ ಅವನು. ಮನೇಲಿ ಗಾಡಿ ಕೊಟ್ಟವ್ರಿ. ಹಿಂದೆ ಒಂದು ಬಾಬಣ್ಣ ಮಗ, ಅಲ್ಲಿ ಮುಂದೆ ನೋಡ್ರಿ ಅವನದು ಅಷ್ಟೇ. ಇನ್ನು ಇಬ್ಬರು ಚಿಕ್ಕ ಹುಡುಗರು. ನನ್ನ ಮೂಗನೇ ಪರವಾಗಿಲ್ಲ. ಬಾಬಣ್ಣ ಮಗ ಇವನ್ನೇನೋ ಚಲ್ತೈತಂತೆ, ಒಂದು ಏನೋ ಹೊಡೆದಾಗವಂತೆ. ಮಕ್ಕೋಗಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗೆ ಇಂಜಿನು ಮಾಡ ಜಂಪ್ ಮಾಡ ಕಡೆ ಮಾಡ ಜಂಪ್ ಮಾಡಲಿ ಮಾಡು. ಎಂತ ದೊಡ್ಡ ಹುಚ್ಚು ನನ್ನ ಮಕ್ಕಳವರು. ನಿನ್ನಂತ ಹುಚ್ಚು ಇಡೀ ಕರು ಇದು ದೇಶದಾಗೆ ಜಂಪ್ ಮಾಡ. ನಿಮ್ ನಮ್ಮ ಮಂಡ ಹಾಕಂತೇನ ಹೊಸ ಫೋನ್ ಅಂತ ತೋರಿಸ್ತಾ ಇರೋದು ನೋಡ್ರಿ ಗೈಸ್. 30,000 ರೂಪಾಯಿ ಅಂತ ಯಾವ್ದೋ 300 ರೂಪಾಯಿ ಮಾರ್ಕೆಟ್ ಅಲ್ಲಿ ತಂದ್ಬಿಟ್ಟು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನೋಡ್ರಿ ಪರ್ಸನ್ ಹುಡುಗಿ ಜೊತೆ ಎಲ್ಲರೂ ಹುಡುಗಿ ಅಂತೂ ಬಿಡಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ. ಸೊ ಮಸ್ತಾಗಿ ರಶ್ ಇದೆ ಇದಂತೂ. ಇವಾಗೆಲ್ಲ ಸಮ್ಮರ್ ಅಲ್ವಾ, ಆಯ್ತು ಇನ್ನೊಂದು 10 days 15 days ಅಷ್ಟೇ ಅದ್ರಲ್ಲಿ ಮುಗೀತು. ಸೊ ಸ್ವಿಮ್ಮಿಂಗ್ ಎಲ್ಲ ಆಗಿತ್ತು ಅಷ್ಟೇ. ಸೊ ಸ್ವಿಮ್ಮಿಂಗ್ ಎಲ್ಲ ಮುಗೀತು. ಗಾಡಿ ಹತ್ರ ಬಂದು ಇವಾಗ ಇನ್ನೇನೋ ಗಾಡಿ ಪ್ರಾಬ್ಲಮ್ ಆಗಿದೆ. ಇವಾಗ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಷ್ಟೇ. ನಾಳೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ಇವತ್ತೊಂದು ದಿವಸ ರಜೆ ಹಾಕಿದ್ದೆ. ಮನೆಗೆ ಒಂದು ಸಿಗೋಣ. ಜಿಮ್ಗೆ ಬಂದು ಅರ್ಧವರು ಆಗಿಲ್ಲ. ಆಲ್ರೆಡಿ ನಮ್ಮ ಹುಡುಗ ಮನೆಗೆ ಕರ್ಕೊಂಡಿದ್ದೆ ನೋಡಿ. ಕಾಲೇಜಲ್ಲಿ ಸೋಡಾ ಬಂಕ್ ಹಾಕ್ಸ್ತಿದ್ದ. ಜಿಮ್ಮಲ್ಲಿ ಹುಡುಗರು ಬಂಕ್ ಹಾಕ್ಸಂಗೆ ಆಗ್ತಾವೆ ನೋಡಿ. ವರ್ಕೌಟೇ ಮಾಡಲಿಲ್ಲ. ಸೊ ಜಿಮ್ಗೆ ವೇಟ್ ಇದು ಲಿಫ್ಟಿಗೆ ವೇಟಿಂಗು. ಸೊ ನಿಂತ್ಕೊಂಡು ಅಷ್ಟೇ ಮನೆಗೆ ಹೋಗ್ತಾ ಇದ್ವಿ. ಹೆಲ್ಮೆಟ್ ತೊಗೊಂಡಿದ್ದೆ ವೀಡಿಯೋ ಮಾಡಬೇಕು ಅಂತ ಮಾಡಲಿಲ್ಲ. ಮನೆಗೆ ಹೋಗ್ತಾ ಇತ್ತು ಅಷ್ಟೇ.